ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಮೀನಾ ಮನೆಯಲ್ಲಿ ಜೋರಾದಂತಹ ವರಮಹಾಲಕ್ಷ್ಮಿ ಪೂಜೆ ಇರುತ್ತೆ. ಆವಾಗ ಅಲ್ಲಿಗೆ ರೋಹಿಣಿ ಕೂಡ ಎಂಟ್ರಿಯನ್ನು ಕೊಟ್ಟಿರ್ತಾಳೆ. ರೋಹಿಣಿಯನ್ನು ಕಂಡು ಎಲ್ಲರಿಗೂ ಕೋಪ ಬರ್ತದೆ. ಆನಂತರ ಶ್ರುತಿ ಹತ್ರ ಹೇಳ್ತಾಳೆ, ಶ್ರುತಿ ಕಂಗ್ರೆಸ್ಸಮ್ಮ, ಹೇಗೂ ಮನೆ ಬಿಟ್ಟು ಹೋದಂಥ ನೀನು ಮನೆಗೆ ಬಂದಿಯಲ್ಲ, ಹಾಗೆ ನಿನ್ನ ವಿಡಿಯೋ ನೋಡಿದೆ, ನೀತು ದೊಡ್ಡ ಮನಸ್ಸು ಮಾಡಿ ನಿನ್ನ ಹತ್ರ ಕ್ಷಮೆ ಕೇಳಿಬಿಟ್ರಲ್ಲ ಅಂತೇಳಿ. ಅದಕ್ಕೆ ಶ್ರುತಿ ಹೇಳ್ತಾಳೆ, ಹಲೋ, ನೀತು ದೊಡ್ಡ ಮನಸ್ಸು ಮಾಡಿದ್ದಲ್ಲ, ಅಕ್ಕ ಭಾವ ಆ ಕೆಲಸವನ್ನು ಮಾಡಿದರು ಅಂತೇಳಿ. ಅಕ್ಕ ಭಾವನ ಅಂತ ಹೇಳಿ ರೋಹಿಣಿ ಕೇಳ್ತಾಳೆ. ಹೌದು ಅಂತೇಳಿ ಹೇಳ್ತಾಳೆ. ಯಾರು? ಮನೋಜ ಅಂತೇಳಿ. ಆಗ ಮನೋಜ್ ಹೇಳ್ತಾನೆ, ಥೂ, ಲೈಫೇ ಚೆನ್ನಾಗಿಲ್ಲಪ್ಪ ಅಂತ ಹೇಳ್ತಾನೆ. ಆಗ ಮನೋಜ್ ಹೇಳ್ತಾನೆ, ನಾನಲ್ಲ ಕಣೆ ಚಿನ್ನು, ಸೂರ್ಯ ಮೀನವರ ಲೈಫನ್ನು ಸರಿ ಮಾಡಿದ್ದು ಅಂತ ಹೇಳಿ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಮೀನಾ, ನೀವು ಎಲ್ಲರ ಜೀವನವನ್ನು ಸರಿ ಮಾಡ್ತೀರಾ, ಆದರೆ ನನ್ನ ಜೀವನ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ ಹೇಳ್ತಾಳೆ, ರೋಹಿಣಿ ಅವರಿಬ್ಬರು ಕೂಡ ಸರಿಯಾಗೇ ಇದ್ದರು, ಹಾಗಾದರೆ ನಾನು ಸರಿಯಾಗಿರಲಿಲ್ವಾ ಅಂತ ಹೇಳಿ ರೋಹಿಣಿ ಮತ್ತೆ ಪ್ರಶ್ನೆಯನ್ನು ಮಾಡ್ತಾಳೆ. ಅದಕ್ಕೆ ಮೀನಾ ಹೇಳ್ತಾಳೆ, ರೋಹಿಣಿ, ನೀನು ಮಗನ ಮುಂದೆ ಅವಮಾನ ಮಾಡಿಸಬೇಡ, ಇಲ್ಲಿಂದ ಹೊರಟೋಗು ಅಂತೇಳಿ ಹೇಳ್ತಾಳೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ನಾನು ಮೊದಲೇ ಹೇಳಿದೆಲ್ಲ, ಹಬ್ಬ ಮಾಡಿ ಇಲ್ಲಿಂದ ಹೊರಟೋಗೋದು ಅಂತ ಹೇಳ್ತಾಳೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ಮನೋಜ ಅಂತೇಳಿ. ಆಗ ಮನೋಜ ಅಂತ ಕರೆದಾಗ ಮನೋಜ ಎಸ್ ಮಮ್ಮಿ ಅಂತೇಳಿ ಹೇಳ್ತಾನೆ. ಇವಳನ್ನು ಕುತ್ಗಿಡ್ದು ಆಚೆ ದಬ್ಬು ಅಂತ ಹೇಳ್ತಾಳೆ ಶಾಂತಿ. ಅಷ್ಟೊತ್ತಿಗೆ ಕ್ರಿಶ್ ಡ್ಯಾಡಿ ಅಂತೇಳಿ ಕರೀತಾನೆ. ಆಗ ಮನೋಜನಿಗೆ ಕೋಪ ಬರುತ್ತೆ, ನನ್ನ ಡ್ಯಾಡಿ ಅಂತ ಕರೆದ್ರೆ ಸರಿಯಾಗಿರೋಲ್ಲ ಅಂತ ಹೇಳ್ತಾನೆ ಮನೋಜ. ಮತ್ತೆ ಮನೋಜ ಹೇಳ್ತಾನೆ ಮಗುವಿಗೆ, ಯಾರು ನಿನ್ನ ಡ್ಯಾಡಿ, ಗುದ್ಬಿಡ್ತೇನೆ ನೋಡು ಈಗಲೇ ಅಂತೇಳಿ, ಕರ್ಕೊಂಡು ಹೋಗೋ ನಿನ್ನ ಮಗನ್ನ ಅಂತೇಳಿ ರೋಹಿಣಿಗೆ ಹೇಳ್ತಾಳೆ. ಮತ್ತೆ ರೋಹಿಣಿ ಹೇಳ್ತಾಳೆ, ಮನೋಜ್ ಇವನ್ ನಿಮಗೂ ಕೂಡ ಮಗನೇ ಅಂತ ಹೇಳಿ. ಆಗ ಶಾಂತಿಗೆ ಕೋಪ ನೆತ್ತಿಗೆ ಇರುತ್ತೆ. ರಾಜಮಂಡೋದರಿ ರಾಜಮಾತೆ, ಯಾರೇ ಇವನಿಗೆ ಅಪ್ಪ ಅಂತೇಳಿ. ಅತ್ತೆ, ನಾನು ಅವರ ಹೆಂಡತಿ ಅಂತಾದಮೇಲೆ ಇವನು ಅವರ ಮಗನೇ ತಾನೆ ಅಂತೇಳಿ. ಅದಕ್ಕೆ ಶಾಂತಿಗೆ ಕೋಪ ಬಂದರೆ, ಕರ್ಕೊಂಡೋಗಿ ನಿನ್ನ ಮಗನೇ, ಇಲ್ಲದ್ರೆ ನಾನು ನಿಮ್ಮನ್ನು ಮನೆಯಿಂದ ಹೊರಗಾಕ್ಬಿಡ್ತೇನೆ ಅಂತ ಹೇಳ್ತಾಳೆ. ಹಾಗೆ ಶಾಂತಿ ರೋಹಿಣಿಗೆ ಹೊಡಿಲಿಕ್ಕೆ ಹೋಗ್ತಾಳೆ. ಆಗ ವಿಶಾಲು ತಡಿತಾಳೆ. ಹಬ್ಬದ ದಿನ ಯಾಕೆ ಟೀಚರ್ ನೀವು ಪಾಪ ಕಟ್ಕೊಳ್ತೀರಾ ಅಂತ ಹೇಳಿ. ಆಗ ಶಾಂತಿ ಹೇಳ್ತಾಳೆ, ವಿಶಾಲು ನೋಡಿ ಅವಳನ್ನ ಅಂತ ಹೇಳ್ತಾರೆ. ನೋಡ್ತಾ ಇದ್ದೇನೆ ಟೀಚರ್ ಅಂತ ಹೇಳಿ ವಿಶಾಲು ಹೇಳ್ತಾಳೆ. ಮತ್ತು ರೋಹಿಣಿ ಹೇಳ್ತಾಳೆ, 2 ವರ್ಷ ಸಂಸಾರ ಮಾಡಿದ್ದೇನೆ ಅತ್ತೆ ಅವರೊಟ್ಟಿಗೆ, ನಾನು ಅವರ ಹೆಂಡತಿ ಅಂತೇಳಿ ಹೇಳ್ತಾರೆ. ಅದಕ್ಕೆ ರವಿ ಹೇಳ್ತಾನೆ, 20 ವರ್ಷ ಸಂಸಾರ ಮಾಡಿದವರೇ ಡೈವರ್ಸ್ ತಗೊಂಡು ಬೇರೆ ಬೇರೆ ಆಗ್ತಾರೆ, ನೀವು ಯಾವ ಲೆಕ್ಕರಿ ಅಂತೇಳಿ ಹೇಳ್ತಾನೆ. ನಂತರ ಮೀನಾ ಹೇಳ್ತಾಳೆ, ರೋಹಿಣಿ ಒಳ್ಳೆ ಮಾತಿಂದ ಇಲ್ಲಿಂದ ಹೊರಟೋದ್ರೆ ಸರಿ ಅಲ್ಲ, ನಮಗೆಲ್ಲ ಕಷ್ಟ ಕೊಟ್ಟರೆ ಏನು ಸಿಗುತ್ತೆ ಅಂತೆ, ನಮಗೆ ತೊಂದರೆ ಕೊಟ್ಟರೆ ಏನು ಸಿಗ್ತದೆ, ಇದ್ರೆ ನಿನಗೆ ಏನು ಲಾಭ ಅಂತ ಹೇಳಿ ಮೀನಾ ಕೇಳ್ತಾಳೆ. ಆಗ ಸೂರ್ಯ ಹೇಳ್ತಾನೆ, ನೊಣಕ್ಕೆ ತಿಪ್ಪೆ ನೋಡಿದರೆ ಅದಕ್ಕೆ ಸುಖ ಅಂತ ಹೇಳ್ತಾನೆ. ಎಮ್ಮೆಗಳಿಗೆ ಕೊಚ್ಚೆಯಲ್ಲಿ ಸುಖ, ಇಂಥ ನಾಗಿಣಿಗಳಿಗೆ ಒಬ್ಬರ ಜೀವನದಲ್ಲಿ ಆಟ ಆಡೋದಂದ್ರೇ ಸುಖ ಅಂತ ಸೂರ್ಯ ಹೇಳ್ತಾನೆ. ಅನಂತರ ಸೂರ್ಯ ಹೇಳ್ತಾನೆ, ಮೀನಾ, ಮನೆಗೆ ಒಂದು ದೃಷ್ಟಿ ತೆಗಿತಾರಲ್ಲ ಅದೇನು ಅಂತೇಳಿ ಕೇಳ್ತಾನೆ. ಆಗ ಮೀನಾ ಹೇಳ್ತಾಳೆ, ಅದು ಕುಂಬಳಕಾಯಿ ದೃಷ್ಟಿ ಕಣ್ರಿ ಅಂತೇಳಿ. ಆಗ ಸೂರ್ಯ ಹೇಳ್ತಾನೆ, ಹಾಗೆ ಲಕ್ಷ್ಮಮ್ಮನಿಗೂ ದೃಷ್ಟಿ ಆಗುತ್ತೆ, ರೈಟಿಗೆ 4 ಲೆಫ್ಟಿಗೆ 4 ಕೋಡು ಮೀನಾ ಅಂತ ಹೇಳ್ತಾನೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಮೈ ಮುಟ್ಟಿದ್ರೆ ಚೆನ್ನಾಗಿರಲ್ಲ ಸೂರ್ಯ ಅಂತೇಳಿ ಹೇಳ್ತಾನೆ. ಅದು ಹೇಗೆ ಚೆನ್ನಾಗಿರಲ್ಲ ಅಂತ ನಾನು ನೋಡ್ಕೊಳ್ತೀನಿ, ಕೊಡೆ ಮೀನಾ ಅಂತ ಹೇಳ್ತಾನೆ. ಆಗ ಕ್ರಿಶ್ ಮಧ್ಯ ಮಾತಾಡಿ, ಅಮ್ಮನಿಗೆ ಓಡಿಸಬೇಡಿ ಅಂಕಲ್ ಅಂತ ಹೇಳ್ತಾನೆ. ಮತ್ತೆ ಕ್ರಿಶ್ ಕೇಳ್ತಾನೆ, ಮೀನಾ ಆಂಟಿ ಅಮ್ಮನಿಗೆ ಹೊಡಿತೀರಾ ಅಂತೇಳಿ. ಆಗ ಎಲ್ಲರೂ ಕೂಡ ಒಂಥರ ಮುಖವನ್ನು ಸಪ್ಪೆ ಮಾಡಿಕೊಳ್ತಾರೆ. ಮತ್ತೆ ಕ್ರಿಶ್ ಹೇಳ್ತಾನೆ, ಅಮ್ಮ ನನಗೆ ಏನು ಊಟನೂ ಮಾಡೋಕ್ಕೆ ಬಿಡಲಿಲ್ಲ, ಪೂಜೆ ಆಗೋವರೆಗೆ ಉಪವಾಸದಿಂದ ಇರಬೇಕು ಅಂತ ಹೇಳಿದ್ದಾರೆ. ಪೂಜೆ ಮಾಡಿ ನಾವು ಇಲ್ಲಿಂದ ಹೊರಟೋಗ್ತೇವೆ ಆಂಟಿ, ನಾನು ಏನು ತೊಂದರೆ ಮಾಡೋದಿಲ್ಲ ಅಂತ ಕ್ರಿಶ್ ಹೇಳ್ತಾನೆ. ಆಗ ಎಲ್ರಿಗೂ ಬೇಸರ ಆಗುತ್ತೆ ಕ್ರಿಶ್ನ ಮಾತನ್ನು ಕೇಳಿ. ಆಗ ವಿಶಾಲ ಮನಸ್ಸಲ್ಲಿ ಅಂದ್ಕೊಳ್ತಾಳೆ, ಸರಿಯಾದ ಬಾಂಬನ್ನೇ ರೆಡಿ ಮಾಡ್ಕೊಂಡು ಬಂದಿದ್ದಾಳೆ, ಸೆಂಟಿಮೆಂಟಾಗಿ ಇವರನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾಳೆ. ಆಗ ಮೀನಾ ಅತ್ತೆ ಅಂತೇಳಿ ಒಂಥರ ಕೂಗಿದ ಸ್ವರದಲ್ಲಿ ಕರೀತಾಳೆ. ಶಾಂತಿ ಮೀನನಿಗೆ ಬೈತಾಳೆ, ಈ ಕಥೆಯೆಲ್ಲ ನನಗೆ ಬೇಡ, ಈ ಪಿಲ್ಟು ತಿಂದ್ರೆಷ್ಟು ಬಿಟ್ಟರೆಷ್ಟು, ಇವಳನ್ನು ಮನೆಯಿಂದ ಹೊರಗೆ ಹಾಕು ಅಂತ ಹೇಳ್ತಾರೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಬಿಡು ಸಕ್ಕರೆ, ಊಟ ಮಾಡ್ಕೊಂಡೇ ಹೋಗಲಿ ಅಂತೇಳಿ. ಆಗ ರೋಹಿಣಿ ಮತ್ತೆ ತಗಾದೆ ತೆಗಿತಾಳೆ, ನಾನು ಪೂಜೆ ಮಾಡಿದ್ರೇ ಊಟ ಮಾಡೋದಂತೇಳಿ. ಆಗ ಸೂರ್ಯ ಹೇಳ್ತಾನೆ, ಹಂಗಾದ್ರೆ ಹೋಗ್ತಾ ಇರ್ಬೋದು ಅಂತ ಹೇಳ್ತಾನೆ. ಮನೋಜ ಕೂಡ ಹೇಳ್ತಾನೆ, ನೋಡಿ ಚಿನ್ನು, ಹೆಲ್ತ್ ಈಸ್ ವೆಲ್ತ್, ಇಲ್ಲಿಂದ ಹೊರಟೋಗು ಅಂತೇಳಿ. ಆಗ ರೋಹಿಣಿ ಎಲ್ಲರ ಹತ್ರ ಕೈ ಮುಗಿದು ಕೇಳ್ತಾಳೆ, ನಾನು ಯಾರಿಗೆಲ್ಲಿ ತೊಂದರೆ ಮಾಡೋದಿಲ್ಲ, ಇವತ್ತು ನಾನು ಪೂಜೆ ಮಾಡಿ ಹೊರಟೋಗೋದು ಅಂತೇಳಿ. ಅದಕ್ಕೆ ಶಾಂತಿ ಆಟವನ್ನು ಮಾಡ್ತಾಳೆ, ಆಗಲ್ಲ ಅಂದರೆ ಆಗಲ್ಲ, ಹೊರಟೋಗು ಅಂತೇಳಿ ಹೇಳ್ತಾಳೆ. ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ, ಶಾಂತಿ,
ಅವಳು ನಾವು ಏನು ಹೇಳಿದ್ರು ಕದಲಲ್ಲ ಅಂತ ಕಾಣುತ್ತೆ, ಹೋಗಲಿ ಬಿಡು ಪೂಜೆ ಮಾಡಿ ಹೋಗಿಬಿಡ್ಲಿ ಅಂತೇಳಿ ಅದಕ್ಕೆ ಶಾಂತಿ ಹೇಳ್ತಾಳೆ, ಇಲ್ಲ ರೀ ಅವಳನ್ನು ಪೂಜೆಗೆ ನಾನು ಕೂರಿಸೋಕೆ ಬಿಡೋಲ್ಲ ಅಂತೇಳಿ. ಮತ್ತು ವಿಶಾಲ್ ಹೇಳ್ತಾಳೆ, ಬಿಡಿ ಟೀಚರ್ ಹಬ್ಬದ ದಿವಸ ಯಾಕೆ ಪಾಪವನ್ನು ಕಟ್ಕೊಳ್ತೀರಾ, ಪೂಜೆ ಮಾಡಿ ಹೋಗ್ತಾ ಇರಲಿ, ಯಾರಿಗೆ ಋಣ ಇರುತ್ತೆ ನೋಡಿ ಅವರು ಪೂಜೆ ಮಾಡ್ತಾರೆ ಅಂತೇಳಿ. ಅದಕ್ಕೆ ಶಾಂತಿ ಹೇಳ್ತಾಳೆ, ಅವಳಿಗೆ ಈ ಮನೆಯಲ್ಲಿ ಏನು ಋಣ ಇಲ್ಲ, ಅವಳು ಹೋಗ್ತಾ ಇರ್ಬೋದು ಅಂತ ಹೇಳ್ತಾಳೆ. ಮತ್ತು ವಿಶಾಲ್ ಹೇಳ್ತಾಳೆ, ಲಕ್ಷ್ಮೀ ದೇವಿಗೆ ಇವಳ ಕೈಯಲ್ಲಿ ಪೂಜೆ ಮಾಡಿಸುವ ಆಸೆ ಇದ್ದರೂ ಇರ್ಬೋದು ಅಂತೇಳಿ. ಅದಕ್ಕೆ ಶಾಂತಿ ಹೇಳ್ತಾಳೆ, ಅಯ್ಯೋ ವಿಶಾಲ ನಿಮಗೆ ಇದೆಲ್ಲ ಏನು ಗೊತ್ತಾಗಲ್ಲ, ಸುಮ್ಮನಿರಿ. ಮತ್ತು ಶಾಂತಿ ಹೇಳ್ತಾಳೆ, ಇವಳೇನಾದರೂ ಕೊಲ್ಲಾಪುರಕ್ಕೆ ಹೋದರೂ ಅಲ್ಲಿರುವಂಥ ಲಕ್ಷ್ಮೀ ದೇವರು ಕೂಡ ಎದ್ದು ಹೋಗ್ಬೋದು ಅಂಥವಳು ಇವಳು ಅಂತ ಹೇಳ್ತಾಳೆ. ಮನೆ ಹಾಳಿ ಇವಳು, ನನ್ನ ಮಗನ ಜೀವನಕ್ಕೆ ರಾವು ಬಂದಾಗೆ ಬಂದಿದ್ದಾಳೆ ಅಂತ ಹೇಳ್ತಾಳೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ರಾವಲ್ಲತ್ತೆ, ನಾನು ಅವರ ಜೀವನಕ್ಕೆ ಅದೃಷ್ಟ ಅಂತೇಳಿ ಹೇಳ್ತಾಳೆ. ನಿಮ್ಮ ಮಗ ಚೆನ್ನಾಗಿರಲಿ ಅಂತೇಳಿ ನಾನು 2 ವರ್ಷ ಹೋರಾಡಿದವಳು ನಾನು ಅಂತೇಳಿ. ಅದಕ್ಕೆ ಶಾಂತಿ ಹೇಳ್ತಾಳೆ, ಅದೇ ಇಟ್ಟಿಯಲ್ಲ ನನ್ನ ಗಂಡನಿಗೂ ನನಗೂ ಉಂಡೆ ನಾಮ ಅಂತೇಳಿ ಶಾಂತಿ ಹೇಳ್ತಾಳೆ. ಹೋಗ್ತಾ ಇರಬೇಕು ಆಚೆ ಅಂತೇಳಿ ಶಾಂತಿ ಹೇಳ್ತಾಳೆ. ಆಗ ಕ್ರಿಶ್ ಸೂರ್ಯನ ಹತ್ರ ಬಂದು, ಸೂರ್ಯ ಅಂಕಲ್ ನನಗೆ ಹಸುವಾಗ್ತಾ ಇದೆ ಅಂತೇಳಿ ಹೇಳ್ತಾನೆ. ಅದಕ್ಕೆ ಮೀನಾ ಹೇಳ್ತಾಳೆ, ಆತೆ ಈ ಹುಡುಗನ ನೋವನ್ನು ನೋಡಲಿಕ್ಕೆ ಆಗಲ್ಲ, ಇರಲಿ ಬಿಡಿ ಆತೆ ಒಂದು ದಿವಸ ಅಂತೇಳಿ. ಅದಕ್ಕೆ ಶಾಂತಿ ಹೇಳ್ತಾಳೆ, ಆಗಲ್ಲ ಅಂದರೆ ಆಗಲ್ಲ, ನಾನು ಯಾರು ಹೇಳಿದರೂ ಕರಗಲ್ಲ ಅಂತೇಳಿ ಹೇಳ್ತಾಳೆ. ಆಗ ತಾರಾ ಹೇಳ್ತಾಳೆ, ನಾನು ಹೇಳಿದರೆ ಅಂತೇಳಿ ಹೇಳ್ತಾಳೆ. ಮತ್ತು ತಾರಾ ಹೇಳ್ತಾಳೆ, ಇವರು ಯಾರು ಏನು ಅಂತ ಗೊತ್ತಿಲ್ಲ ಅಂತೇಳಿ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ನಾನು ಮನೋಜನ ಹೆಂಡತಿ ಅಂತೇಳಿ. ಅದಕ್ಕೆ ಇವಳಿಂದ ಕಣಮ್ಮ ನನ್ನ ಮಗನ ಜೀವನ ಹಾಳಾಗಿರೋದು ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಇವಳು ಈ ಮನೆಯಲ್ಲಿ ಇರೋದು ಬೇಡ ಅಂತ ಹೇಳ್ತಾಳೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಅತ್ತೆ ನನಗೆ ಇನ್ನೂ ಕೂಡ ಡೈವರ್ಸ್ ಸಿಕ್ಕಿಲ್ಲ, ಡೈವರ್ಸ್ ಸಿಕ್ಕಿದ ನಂತರ ನಾನು ಇಲ್ಲಿಗೆ ಬಂದರೆ ಪೊಲೀಸರನ್ನು ಕರೆಸಿ, ಆದರೆ ಇವಾಗ ನನಗೆ ಪೂಜೆ ಮಾಡೋಕ್ಕೆ ಬಿಡಿ ಅಂತ ಹೇಳ್ತಾಳೆ. ಮತ್ತು ತಾರಾ ಹೇಳ್ತಾಳೆ, ಅಮ್ಮ ನನಗೆ ಇವ್ರ ಬಗ್ಗೆ ಗೊತ್ತು ಅಂತ ಕೂಡ ಹೇಳ್ತಾಳೆ. ಆಗ ಎಲ್ರಿಗೂ ಶಾಕ್ ಆಗುತ್ತೆ. ಅದಕ್ಕೆ ಶಾಂತಿ ಕೇಳ್ತಾಳೆ, ತಾರನ ಹತ್ರ ಗೊತ್ತಾ ಅಂತೇಳಿ. ಆಗ ತಾರಾ ಹೇಳ್ತಾಳೆ, ಇಷ್ಟೊತ್ತಿಗೆ ನೀವು ಮಾತಾಡ್ತಾ ಇದ್ರಲ್ಲ ಅದರ ಬಗ್ಗೆ ಗೊತ್ತು ಅಂತ ಹೇಳಿದೆ ಅಂತೇಳಿ ಹೇಳ್ತಾಳೆ. ಹೇಗೂ ಶಾಂತಿ ತಾರನ ಮಾತು ಕೇಳಿ ರೋಹಿಣಿಯನ್ನು ಪೂಜೆಗೆ ಇರಿಸಲಿಕ್ಕೆ ಒಪ್ಪಿಕೊಳ್ತಾಳೆ. ಹಾಗೆ ಪೂಜೆ ಎಲ್ಲ ಆಗುತ್ತೆ. ನಂತರ ಊಟದ ತಯಾರಿನೂ ಆಗುತ್ತೆ. ಊಟ ಮಾಡುವಾಗ ಮನೋಜ ಇದ್ದಕ್ಕಿದ್ದಂತೆ ಬಿದ್ದು ಬಿಡ್ತಾನೆ. ಆಗ ಎಲ್ರಿಗೂ ಶಾಕ್ ಆಗುತ್ತೆ, ಮನೋಜನಿಗೆ ಏನಾಯಿತು ಅಂತೇಳಿ. ಆಗ ಮನೋಜನನ್ನು ಕೊಂಡೋಗಿ ಹಾಸಿಗೆ ಮೇಲೆ ಮಲಗಿಸ್ತಾರೆ. ಆಗ ರವಿ ಹೇಳ್ತಾನೆ, ಆ್ಯಂಬುಲೆನ್ಸ್ಗೆ ಫೋನ್ ಮಾಡೋಣ ಅಂತೇಳಿ. ಅನಂತರ ಸೂರ್ಯ ಹೇಳ್ತಾನೆ, ಬೇಗ ಇವನನ್ನು ಕರ್ಕೊಂಡು ಆಸ್ಪತ್ರೆಗೆ ಹೋಗೋಣ ಅಂತೇಳಿ. ಆಗ ಶಾಂತಿ ಕೂಗ್ತಾ ಇರ್ತಾಳೆ, ಮನೋಜ ನಿನ್ಗೆ ಏನಾಯಿತು ಮನೋಜ, ಇದಕ್ಕಿದ್ದಂತೆ ಇವನಿಗೆ ಏನಾಯಿತು ಅಂತೇಳಿ. ರಂಗನಾಥ್ ಅವರು ಕೂಡ ಯೋಚಿಸ್ತಾರೆ. ಸ್ವಲ್ಪ ಹೊತ್ತಾದ ನಂತರ ಮನೋಜನ ಮೂಗಿನಿಂದ ರಕ್ತ ಸೋರ್ತಾ ಇರ್ತದೆ. ರಕ್ತ ಸೋರುವಾಗ ಮೀನಾ ಸಡನ್ನಾಗಿ ರೋಹಿಣಿ ಹತ್ರನೇ ಕೇಳ್ತಾಳೆ, ರೋಹಿಣಿ ಮನೋಜ್ಗೆ ಏನು ಮಾಡಿಬಿಟ್ಟೆ ಅಂತೇಳಿ. ಇದನ್ನು ಕೇಳಿದಾಗ ಶಾಂತಿಗೆ ಕೋಪ ನೆತ್ತಿಗೇರಿ ರೋಹಿಣಿಯ ತಲೆ ಕೂದಲನ್ನು ಇಟ್ಕೊಳ್ತಾಳೆ. ಏನೇ ಮಾಡಿದೆ ಮನೋಜನಿಗೆ ಅಂತ ಹೇಳಿ ಕೇಳ್ತಾಳೆ. ಅತೆ ನಾನು ಏನು ಮಾಡಲಿಲ್ಲ ಅಂತಲೇ ಹೇಳ್ತಾಳೆ ರೋಹಿಣಿ. ಶಾಂತಿ ಮತ್ತೆ ಅವಳಿಗೆ ಹೊಡಿಲಿಕ್ಕೆ ಹೋಗ್ತಾಳೆ. ಆಗ ರಂಗನಾಥ್ ಅವರು ತಡೀತಾರೆ, ಶಾಂತಿ ಈ ತಪ್ಪು ಮಾಡಬೇಡ, ಕೋರ್ಟ್ ಕೇಸಲ್ಲಿದೆ, ಡೈವರ್ಸ್ ಇನ್ನೂ ಸಿಕ್ಕಿಲ್ಲ, ಈ ತಪ್ಪು ಮಾಡಬೇಡ, ನೀನೇ ಅಪರಾಧಿ ಆಗ್ತೀಯ ಅಂತ ಹೇಳ್ತಾರೆ. ಆನಂತರ ರಂಗನಾಥ್ ಅವರು ರೋಹಿಣಿ ಹತ್ರ ಹೇಳ್ತಾರೆ, ರೋಹಿಣಿ ನೀನು ಈ ಮನೆಯಿಂದ ಈಗಲೇ ಹೊರಟೋಗ್ಬೇಕು ಅಂತ ಹೇಳ್ತಾರೆ. ಆಗ ಮೀನಾ ಅವಳಿಗೆ ಅರಿಶಿನ ಕುಂಕುಮವನ್ನು ತಂದು ಕೊಡ್ತಾಳೆ. ನಿನ್ನ ಗಂಡ ಚೆನ್ನಾಗಿರಲಿ ಅಂತ ಕುಂಕುಮ ಇಟ್ಕೋ ಅಂತ ಹೇಳ್ತಾಳೆ. ಹಾಗೆ ಅದಕ್ಕೆ ಶಾಂತಿ ಬೈತಾಳೆ ಮತ್ತೆ ಮೀನಾಳಿಗೆ, ಇವಳೊಬ್ಳು ಅವಳಿಗೆ ಕುಂಕುಮ ಯಾಕೆ ಕೊಡ್ತಾ ಇದೆಯಾ ಅಂತೇಳಿ ಅಂತ ಬೈತಾಳೆ. ಆಗ ನಂತರ ಮೀನಾ ಮನೋಜ ಮಲಗುವಂಥ ತಲೆದಿಂಬನ ಕೆಳಗಡೆ ನೋಡ್ತಾಳೆ. ಆಗ ರೋಹಿಣಿ ಕೊಟ್ಟಂತಹ ಒಂದು ಮಂತ್ರದ ಪವರ್ ಏನಿದೆ ನೋಡಿ ಅದು ಇರುತ್ತೆ. ಅದಕ್ಕಿಂತ ಮುಂಚೆ ರೋಹಿಣಿ ಮೀನಾಳಿಗೆ ಒಂದು ಮಾತನ್ನು ಹೇಳಿರ್ತಾಳೆ, ನಿಮ್ಮಂಥವರಿಗೆ ಕಾಗಿಸು ಬೆನಿಫಿಟ್, ಆದರೆ ನನಗೆ 4 ಅಕ್ಷರದ ಪದಗಳೇ ಸಾಕು ಅಂತ ಹೇಳಿರ್ತಾಳೆ. ಇದನ್ನೆಲ್ಲ ಮೀನಾ ಮನಸ್ಸಲ್ಲೇ ನೆನೆಸ್ಕೊಳ್ತಾಳೆ. ಹಾಗೆ ಮನೋಜ ಮಲಗುವಂಥ ತಲೆದಿಂಬಿನ ಕೆಳಗಡೆ ಆ ಮಂತ್ರದ್ದು ಏನು ಶಕ್ತಿ ಇದೆ ನೋಡಿ ಅದು ಸಿಗ್ತದೆ ಮೀನಾಳಿಗೆ ಗೊತ್ತಾಗ್ತದೆ ಇದು ರೋಹಿಣಿಯದ್ದೇ ಕೆಲಸ ಅಂತ ಹೇಳಿ. ವೀಕ್ಷಕರೇ, ಈ ಸಂಚಿಕೆ ಇಲ್ಲಿವರೆಗೆ ಆಗಿದೆ. ನಿಮಗೇನಾದರೂ ಈ ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.